ಯಾಕೆ ಆದಿಯವ್ರೆ ಎಲ್ರು ನೋಡಿದ್ರು ಅಂತ ಮುಜುಗರ ಆಯ್ತಾ? ಐ ಆಮ್ ರಿಯಲಿ ಸಾರಿ ಭಾಗ್ಯ. ಅರೆ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಿ ಆದಿಯವ್ರೆ? ಜನರೆಲ್ಲ ನೋಡಿದ್ರು ಅಂತ ನಾವು ಅಲ್ಲ ಆದಿಯವ್ರೆ, ಯಾರೋ ಏನೋ ಅನ್ಕೊಳ್ತಾರೆ ಅಂತ ನಮ್ ಭಾವನೆಗಳನ್ನ ನಾವ್ಯಾಕೆ ಮುಚ್ಚಿಟ್ಕೊಳ್ಬೇಕು? ನಾವ್ ಹಾಗೆ ಮಾಡಿದ್ರೆ ನಮಗ್ ನಾವೇ ಮೋಸ ಮಾಡ್ಕೊಂಡ್ ಹಾಗಲ್ವಾ ಆದಿಯವ್ರೆ? ಈ ಜನಗಳೆಲ್ಲ ಯಾರು ಆದಿಯವ್ರೆ? ನಾವ್ ಕಷ್ಟದಲ್ಲಿದ್ದಾಗ ನಮ್ಗೆ ಹೆಗಲ್ ಕೊಟ್ಟಿದಾರ? ನಮ್ ಕಷ್ಟ ಸುಖ ವಿಚಾರಿಸಿದಾರ? ಅಥವಾ ನಾವ್ ಕಷ್ಟದಲ್ಲಿದ್ದಾಗ ಬಂದು ನಮಗ್ ಸಹಾಯ ಮಾಡಿದಾರ? ಇಲ್ಲ ತಾನೆ. ಅವ್ರುಗಳು ಬರೋದೆ ನಾವ್ ಬಿದ್ದಾಗ ಆಡ್ಕೊಳ್ಳೋದು. ಯಾರು ಆಡ್ಕೊಳ್ತಾರೆ ಅಂತ ನಾವ್ ಬಿದ್ದಲ್ಲೇ ಬಿದ್ದಿರ್ಬಾರ್ದು ಆದಿಯವ್ರೆ. ಆಡ್ಕೊಳ್ಳೋ ಜನರನ್ನೆಲ್ಲ ಕಡೆಗಣಿಸಿ ಮತ್ತೆ ಎದ್ದು ನಡಿಬೇಕು. ಅದೇ ಜೀವನ. ಈಗ ಈ ಮರನೇ ತಗೊಳ್ಳಿ, ಇದು ಕೂಡ ತನ್ನ ಎಲೆಗಳನ್ನ ತುಂಬಾ ಪ್ರೀತಿಯಿಂದ ಪೋಷಣೆ ಮಾಡಿರುತ್ತೆ. ಆದ್ರೆ ಆಗಾಗ ಕಾಲಕ್ಕೆ ತಕ್ಕ ಹಾಗೆ ಎಲೆಗಳು ಉದುರ್ತಾ ಇರುತ್ತೆ. ಅಯ್ಯಯ್ಯೋ ಎಲೆಗಳೆಲ್ಲ ಉದುರೋಯ್ತು ಅಂತ ಮರ ಅಳ್ತಾ ಕೂರುತ್ತಾ ಆದಿಯವ್ರೆ? ಇಲ್ಲ ತಾನೆ. ಮತ್ತೆ ಹೊಸ ಚಿಗುರನ್ನ ಚಿಗುರ್ತಾನೆ ಇರುತ್ತೆ. ನಮ್ಮೊಳಗಡೆ ಇರೋ ಉತ್ಸಾಹನು ಹಾಗೆ ಇರ್ಬೇಕು ಆದಿಯವ್ರೆ. ಜೀವನದ ಘಟನೆಗಳು ನಮ್ಮನ್ನ ಎಷ್ಟೇ ಕುಗ್ಸಿದ್ರು ಮತ್ತೆ ಮತ್ತೆ ಸ್ಫೂರ್ತಿ ತಗೊಂಡು ಎದ್ದು ನಿಲ್ತಾ ಇರ್ಬೇಕು. ತಲೆ ಎತ್ತಿ ನಿಲ್ತಾ ಇರ್ಬೇಕು. ಮೊದ್ಲು ನೀವ್ ತಲೆ ಎತ್ತಿ ಎಂದೆ. ವೆರಿ ಗುಡ್. ನಾನ್ ನಿಮ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಆಗಿ ನೀವ್ ಮುಂದೆ ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸ್ಬಾರ್ದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೀರಾ. ನಾವ್ ಹತ್ತಷ್ಟು ಬದುಕು ನಮ್ಗೆ ಅಳುನೇ ಕೊಡ್ತಾ ಇರುತ್ತೆ. ನೋವಿಂದ ಆಸೆ ಬರ್ಬೇಕು ಅಂದ್ರೆ ನಾವು ಹೊಸ ಪ್ರಯತ್ನಗಳನ್ನ ಮಾಡ್ಬೇಕು. ಭಾಗ್ಯ, ನಿಮ್ಮನ್ನ ಒಂದು ಮಾತು ಕೇಳಲಾ? ಹಾ ಕೇಳಿ. ನೀವು ನೋವು ಅನುಭವಿಸಿದ್ದೀರಾ, ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿದ್ದೀರಾ. ನೀವು ಯಾವತ್ತೂ ಡಿಪ್ರೆಸ್ ಆಗ್ಲೇ ಇಲ್ವಾ? ಯಾಕಾಗಿಲ್ಲ ಆದಿಯವ್ರೆ? ಜೀವನದಲ್ಲಿ ನೋವು, ಸಂಕಟ, ಹೋರಾಟ ಇದೆಲ್ಲ ಇದ್ದಿದ್ದೆ. ಇಂಥ ಕಚಡ ಕೆಲಸ ಮಾಡೋ ನಿನಗೆ ಇಷ್ಟಿರ್ಬೇಕಾದ್ರೆ ಸರಿಯಾದ ದಾರಿ ನಡೆಯೋಳು ನಾನು. ಇನ್ನ ನನಗೆ ಎಷ್ಟಿರ್ಬೇಡ. ಮಾತೆತ್ತಿದ್ರೆ ನನ್ನ ಅಕ್ಕ ಮತ್ತೆ ಅತ್ತೆ ಮನೆಯವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಈಗ ತಾವು ಮಾಡ್ತಿರೋದೇನು? ಇಂತ ಅಣ್ಣಂಗೆ ಹೀಗ್ ಮಾಡ್ತಿದ್ಯಲ್ಲ, ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ ನಂಗೆ. ಏಯ್, ನನಗ್ ಯಾವಳೆ ನನ್ ಮುಖ ನೋಡಕ್ ಹೇಳಿದ್ದು? ಹೋಗ ಇಲ್ಲಿಂದ. ಈಗ ನಾನು ಇದನ್ನೆಲ್ಲ ತಗೊಂಡೋಗಿ ಮಾವನ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಓ, ನೀನ್ ಹೇಳಿದ ತಕ್ಷಣ ನಂಬಿಡ್ತಾರ? ನಾನ್ ಈ ತರ ಎಲ್ಲ ಮಾಡೇ ಇಲ್ಲ ಅಂತ ವಾದ ಮಾಡ್ತೀನಿ. ಆವಾಗ ಏನ್ ಮಾಡ್ತೀಯಾ? ನಿನ್ ಹತ್ರ ಪ್ರೂಫ್ ಇದೆಯಾ? ನನ್ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಕಣ್. ಮೇರಿ ಅದೆಷ್ಟು ಮೆರಿತೀಯೋ ಮೆರಿ. ಒಂದಲ್ಲ ಒಂದಿನ ನಿನ್ನ ಸಾಕ್ಷಿ ಸಮೇತ ಲಾಕ್ ಮಾಡದೇ ಇದ್ರೆ ನನ್ನ ಹೆಸರು ಪೂಜಾನೇ ಅಲ್ಲ. ಓ, ಅಷ್ಟೊಂದ್ ಕಾನ್ಫಿಡೆನ್ಸಾ? ಹೌದು. ನೋಡು, ಬೇಡದೇ ಇರೋ ವಿಷಯಕ್ಕೆಲ್ಲ ಮೂಗ್ ತೋರಿಸ್ತಿದ್ಯಾ ನೀನು. ಇದು ಬೇಡದಿರೋ ವಿಷಯ ಅಲ್ಲ. ನಾನು ಈ ಮನೆ ಸೊಸೆ. ಈ ಮನೇಲಿ ಯಾರಿಗೆ ತೊಂದ್ರೆ ಆದ್ರೂ ಅದಕ್ಕೋಸ್ಕರ ಹೋರಾಡ್ತೀವಿ. ಎಲ್ಲದಕ್ಕೂ ಮೊದ್ಲು ಮನೆ ಒಳಗಡೆನೆ ಇರೋ ನಿನ್ನಂತ ಹಿತಶತ್ರು ಬಣ್ಣನ ಬಯಲ್ ಮಾಡೇ ಮಾಡ್ತೇನೆ. ನಿನಗೊಂದ್ ಗತಿ ಕಾಣಿಸ್ತದೆ. ಮತ್ತೆ ಹೇಗ್ ನಾರ್ಮಲ್ ಆಗಿದ್ದೀರಾ? ಕರುಳ್ ಬಳ್ಳಿ ಕತ್ತರಿಸಿದ ತಕ್ಷಣ ಅಮ್ಮ ಮಗು ಬಾಂಧವ್ಯ ಕಡ್ದು ಹೋಗುತ್ತಾ ಹೇಳಿ? ಹಾಗೆ ಬದುಕಿಗೆ ಒಂದು ಪೆಟ್ಟು ಬಿದ್ದ ತಕ್ಷಣ ಬದುಕಿನ ಜೊತೆ ಸಂಬಂಧನೇ ಕಳ್ಕೊಂಡ್ ಬಿಡ್ಬಾರ್ದು ಆದಿಯವ್ರ. ಬದುಕಿ ತೋರಿಸ್ಬೇಕು. ನಾವು ನಮ್ಮೊಳಗಿನ ಯುದ್ಧದಲ್ಲೇ ಬ್ಯುಸಿ ಆಗ್ಬಿಟ್ರೆ ಹೊರಗಿನ ಯುದ್ಧನ ಯಾರು ಮಾಡ್ತಾರೆ? ಪ್ರತಿ ದಿನ ಪ್ರತಿ ಕ್ಷಣ ಬದುಕಿಗೋಸ್ಕರ ಓಡ್ತಾ ಇರ್ಬೇಕು.
ಆಗ್ತಾ ಇಲ್ಲ ಅನ್ನಿಸ್ತಾ, ಸುಸ್ತಾಯ್ತಾ, ಆರಾಮಾಗಿ ನಡೆಯೋಣ. ಆದ್ರೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಆದಿಯವರೇ. ನಮ್ಮ ದಿನನಿತ್ಯದ ಹೋರಾಟದ ಮುಂದೆ ಮಾನಸಿಕವಾಗಿ ನಾವು ಗೆದ್ದು ತೋರಿಸ್ಲೇಬೇಕು. ಈಗ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ. ಕೆಲಸ ಮುಗಿದ್ಮೇಲೆ ನಿಮಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆದ್ರೆ ನಮಗ್ ಹಾಗಲ್ಲ. ಎಷ್ಟೋ ಸಲ ಅಳಕ್ಕೂ ಟೈಮ್ ಇರಲ್ಲ. ಆಫೀಸು, ಮನೆ, ಮಕ್ಕಳು ಏನ್ ಮಾಡ್ತಿದಾರೋ ಏನೋ, ಸ್ಕೂಲಲ್ಲಿ ಓದ್ತಿದಾರೋ ಇಲ್ವೋ, ಅತ್ತೆ ಮಾವ ಇದೆಲ್ಲದ್ರ ಮಧ್ಯೆ ಹಳೆ ನೋವುಗಳು ನೆನಪಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದಕ್ಕೆ ಟೈಮೇ ಇರಲ್ಲ. ನೋವು ಅನ್ನೋ ಹಗ್ಗದಿಂದ ಕೈ ಕಟ್ಟಾಕ್ಬಿಟ್ರೆ ಓಡು ಅಂತ ಹೇಳಿದ್ರೆ ಓಡಕ್ಕಾಗತ್ತಾ? ಅದಕ್ಕೆ ಆ ನೋವಿಂದ ಆದಷ್ಟು ನಾವು ಪ್ರಯತ್ನ ಪಟ್ಟು ದೂರನೇ ಇರ್ಬೇಕು. ಯಾವತ್ತೂ ಅದಕ್ಕೆ ಅಂಟ್ಕೊಂಡೇ ಇರಬಾರ್ದು. ನಮ್ಮ ದೇಶದ 90% ಹೆಂಗಸರು ಪ್ರತಿದಿನ ಹೋರಾಡ್ತಿರ್ತೀವಿ, ಹೋರಾಡಿ ಗೆಲ್ತಾ ಇರ್ತೀವಿ. ಹೋರಾಟ ಇಲ್ಲದೆ ಇದ್ದಾಗ ಮಾತ್ರ ಮಾನಸಿಕವಾಗಿ ಕುಗ್ಗಿ ಹೋಗೋದು. ಈಗ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅದ್ ನಮ್ಗೆ ಇಷ್ಟ ಇಲ್ಲ, ಇದು ಬೇಡ ಅಂತ ಬಿಟ್ಟು ಹೋಗೋದಲ್ಲ. ನಮ್ಗೆ ಯಾವ ಕೆಲಸ ಖುಷಿ ಕೊಡುತ್ತೋ ಅದನ್ನ ಹುಡುಕಿ ಆ ಕೆಲಸ ಮಾಡ್ಬೇಕು. ನನಗೆ ನನ್ ಮಕ್ಕಳು, ನನ್ ಸಂಸಾರ ಅಂದ್ರೆ ತುಂಬಾನೇ ಇಷ್ಟ ಆದಿಯವ್ರೆ. ಅವ್ರಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗೆ ನಿಮಗೇನ್ ಇಷ್ಟ ಅಂತ ನಿಮಗ್ ನೀವೇ ಕೇಳ್ಕೊಳ್ಳಿ. ಈಗ ಹೇಳಿ, ನಿಮ್ಗೇನ್ ಇಷ್ಟ? ನನಗೆ ಬಾಕ್ಸಿಂಗ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಗ್ಲೌಸ್ ಮುಟ್ಟೆ ತುಂಬಾ ವರ್ಷಗಳೇ ಆಗೋಯ್ತು. ತನ್ಮೈಗೆ ಹೇಳ್ಕೊಟ್ಟಾಗ ತುಂಬಾನೇ ಖುಷಿ ಸಿಕ್ತು. ಆದ್ರೆ ಈಗ ಬಾಕ್ಸಿಂಗ್ ಎಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ. ಆದಿಯವ್ರೆ, ಪ್ರಯತ್ನ ಪಟ್ರೆ ಆಗದೆ ಇರೋಂಥದ್ದು ಯಾವುದೂ ಇಲ್ಲ. ಅಂಡ್ ಪ್ರಯತ್ನ ಅನ್ನೋದು ನಮ್ ಕೈಯಲ್ಲಿದೆ. ನನ್ನ ಫ್ರೆಂಡು ಆ ಪ್ರಯತ್ನನ ಪಡ್ತಾರೆ ಅಂತ ಅನ್ಕೊಂಡಿದೀನಿ. ಆ ನಂಬಿಕೆನ ನೀವು ಹುಸಿ ಮಾಡಲ್ಲ ತಾನೆ? ವೆರಿ ಗುಡ್. ಇನ್ನೊಂದು ಟೀ ಕುಡಿತೀರಾ? ಸರ್, ಈ ಪ್ರಾಜೆಕ್ಟ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ವರ್ಗ ಜನರಿಗೂ ರೀಚ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಪ್ರಾಜೆಕ್ಟ್ ಕಾಸ್ಟ್ ಕಂಪ್ಲೀಟ್ಲಿ ಕಮ್ಮಿ ಇದೆ. ಬದುಕಿಗೆ ಒಂದು ಪೆಟ್ಟು ಬಿದ್ದ ತಕ್ಷಣ ಬದುಕಿನ ಜೊತೆ ಸಂಬಂಧನೇ ಕಳ್ಕೊಂಡ್ ಬಿಡ್ಬಾರ್ದು. ಆದಿಯವ್ರೆ, ಬದುಕಿ ತೋರಿಸ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ಬದುಕಿಗೋಸ್ಕರ ಓಡ್ತಾ ಇರ್ಬೇಕು. ನಾವು ನಮ್ಮೊಳಗಿನ ಯುದ್ಧದಲ್ಲೇ ಬ್ಯುಸಿ ಆಗ್ಬಿಟ್ರೆ ಹೊರಗಿನ ಯುದ್ಧನ ಯಾರು ಮಾಡ್ತಾರೆ? ಹೌದಲ್ವಾ? ನಾನು ಇಷ್ಟವಾಗಿರೋ ಕೆಲಸನೇ ಮಾಡ್ತಾ ಇದ್ದೀನಾ? ನನ್ನ ಗುರಿ ಇದೇನಾ? ಒಂದ್ಸಲ ಜನರಲ್ ಸರ್ವೆ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ನಮ್ಮ ಜನರ ಒಪಿನಿಯನ್ ಏನಂತ ತಿಳ್ಕೊಳ್ಬೇಕು ಸರ್. ಅವಾಗ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಲ್ವಾ ಸರ್? ಸರ್, ಆದಿ, ಮಿಸ್ಟರ್ ಆದಿ, ಎಸ್ ಎಸ್, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಕೇಳಿಸ್ಕೊತೀರ ತಾನೆ? ಹಾ, ಕೇಳಿಸ್ಕೊತಾ ಇದ್ದೀನಿ. ಪ್ಲೀಸ್ ಕಂಟಿನ್ಯೂ. ಕಂಟಿನ್ಯೂ ಮಾಡಲ ಸರ್? ಯಾ ಪ್ಲೀಸ್ ಕಂಟಿನ್ಯೂ. ನಮ್ಮ ಕಾಂಪಿಟೇಟಿವ್ ಕಂಪನಿ ಇದೇ ತರ ಒಂದು ಸಿಮಿಲರ್ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರು ಸರ್. ಬಟ್ ಅದು ಫೇಲ್ ಆಯಿತು. ರೀಸನ್ ಏನಂದ್ರೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಕಡಿಮೆ ಅಮೌಂಟ್ ನ ಆಫರ್ ಮಾಡಿದ್ರು. ಬಟ್ ಅವ್ರ ಕ್ವಾಲಿಟಿ ಕಡೆ ಗಮನನೇ ಕೊಡ್ಲಿಲ್ಲ ಸರ್. ಈಗ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅದ್ ನಮ್ಗೆ ಇಷ್ಟ ಇಲ್ಲ, ಇದು ಬೇಡ ಅಂತ ಬಿಟ್ಟು ಹೋಗೋದಲ್ಲ. ನಮ್ಗೆ ಯಾವ ಕೆಲಸ ಖುಷಿ ಕೊಡುತ್ತೋ ಅದನ್ನ ಹುಡುಕಿ ಆ ಕೆಲಸ ಮಾಡ್ಬೇಕು. ಅಂದ್ರೆ ನಾನು ಇಷ್ಟ ಇಲ್ದೇ ಇರೋ ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಾ? ಸರ್, ನಾವು ಕ್ವಾಲಿಟಿ ಅಂಡ್ ಪ್ರೈಸ್ ಮೇಲೆ ಗಮನ ಕೊಟ್ರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೀವಿ ಸರ್. ಹಾಗಂತ ತುಂಬಾ ಕಮ್ಮಿ ಕೊಟ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ಏನಂತೀರಾ ಮಿಸ್ಟರ್ ಆದಿ? ಮಿಸ್ಟರ್ ಆದಿ, ಹಾ ಎಸ್, ಸಾರಿ, ಹೇಳಿ ಹೇಳಿ. ನಾನು ಹೇಳಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾ, ಓಕೆ ಓಕೆ ಓಕೆ. ಅದು ಹೆಂಗೆ ಓಕೆ ಆಗುತ್ತಾ? ನಾವು ಆ ರೀತಿ ಕಾಂಪ್ರಮೈಸ್ ಆಗೋಕ್ಕಾಗುತ್ತಾ? ನೀವು ಹೇಳಿ. Ladies and gentlemen, excuse me. You please carry on. Give me 5 minutes.
ಏನಾಯ್ತು ನಿಮ್ಮ ಬಾಸ್ಗೆ? ಗೊತ್ತಿಲ್ಲ ಸರ್. ಅಲ್ಲ, ಅವ್ರು ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರುವಾಗ ಅವ್ರ ಈ ಕಡೆ ಗಮನನೇ ಕೊಡ್ತಿಲ್ವಾಗ, ಎಲ್ಲೋ ಕಳೆದೋಗಿದ್ರು ಅವರು. ವಾಟ್ಸ್ ರಾಂಗ್ ವಿತ್ ಹಿಮ್? ಅರೆ, ಇದೇನಿದೆ ಆದಿಯವ್ರು ಫೋನ್ ಮಾಡ್ತಿದ್ದಾರೆ? ಹಲೋ, ನಿಮ್ಮ ಹತ್ರ ಏನೋ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನಾಯ್ತು ಆದಿಯವ್ರೆ? ಏನಾದ್ರೂ ಸಮಸ್ಯೆನಾ? ಆರಾಮಾಗಿದ್ದೀರಿ ತಾನೆ? ಹಾಂ, ಆರಾಮಾಗಿದ್ದೀನಿ. ಆದರೆ ಆದ್ರೆ ಆದ್ರೆ ಏನಾಯ್ತು? ನನಗೆ ಈ ಕೆಲಸ ಯಾಕೋ ಹುಮ್ಮಸ್ ಕೊಡ್ತಾ ಇಲ್ಲ. ಏನು ಮಾಡಿದ್ರು ಈ ಕೆಲಸ ನನಗೆ ಮಜಾನೇ ಕೊಡ್ತಾ ಇಲ್ಲ. ಅಲ್ಲ, ಏನಾಯ್ತು ಆದಿಯವ್ರೆ? ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಹೇಳ್ತಿದ್ದೀರಿ? ನನ್ಗೆ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕೆಲಸ ನನಗೆ ಚಾಲೆಂಜ್ ಅನಿಸ್ತಾ ಇಲ್ಲ, ಏನೋ ಮಿಸ್ಸಿಂಗ್. ಆದಿಯವ್ರೆ ಕರೆಕ್ಟು, ಮಿಸ್ಸಿಂಗ್ ಇರೋದು ನಿಜ. ನನ್ಗೂ ಹಾಗೆ ಅನ್ನಿಸ್ತು. ಏನ್ ಮಿಸ್ಸಿಂಗು? ಮಿಸ್ಸಿಂಗ್ ಇರೋದು ಎರಡು. ಒಂದು ನಿಮ್ ಮೈಂಡು, ಇನ್ನೊಂದು ನಿಮ್ ಮನ್ಸು. ಇದೆರಡು ಎಲ್ಲಿ ಮಿಸ್ ಆಗಿದೆ ಅಂತ ಮೊದ್ಲು ಹುಡುಕಿ, ಆಮೇಲೆ ಕೆಲಸ ಮಾಡಿ, ಆಯ್ತಾ? ಭಾಗ್ಯ, ಏನ್ ಹೇಳ್ತಿದ್ದೀರಾ? ಹೌದು ಆದಿಯವ್ರೆ, ನಿಮಗ್ ಚಾಲೆಂಜ್ ಅನ್ನಿಸ್ತಾ ಇದೆಯೋ ಇಲ್ವೋ, ಹುಮ್ಮಸ್ ಕೊಡ್ತಾ ಇದೆಯೋ ಇಲ್ವೋ, ಅದನ್ನೆಲ್ಲ ಬಿಟ್ಟು ನೀವ್ ಕೆಲಸ ಮಾಡ್ಲೇಬೇಕು. ಯಾಕೆ ಹೇಳಿ? ನಿಮ್ಮನ್ನ ನಂಬ್ಕೊಂಡು ಸಾವಿರಾರು ಜನ ಇದ್ದಾರೆ. ಅವರೆಲ್ಲರ ಜೀವನ ನಿಮ್ ಕೈಯಲ್ಲಿದೆ. ಭಾಗ್ಯ ಅವರೇ, ಅದು ಹಾಗಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ರು ನಾನು ಕೆಲಸದಲ್ಲಿ ಗಮನ ಕೊಡಕ್ಕಾಗ್ತಾ ಇಲ್ಲ. ನಿಮ್ ಹತ್ರ ಬಂದು ಮಾತಾಡಿದ್ಮೇಲೆ ನನಗೆ ಕ್ಲಾರಿಟಿ ಸಿಕ್ಕಿದೆ. ಆದ್ರೆ ಮಾಡ್ತಾ ಇರೋ ಕೆಲಸದಲ್ಲಿ ನಾನು ಖುಷಿಯಾಗಿರೋಕ್ಕಾಗ್ತಾ ಇಲ್ಲ. ಸರಿ, ಒಂದ್ ಕೆಲಸ ಮಾಡಿ, ಸಂಜೆ ನಾನ್ ನಿಮಗ್ ಸಿಗ್ತೀನಿ. ಅಲ್ಲಿಂದ ನಿಮ್ಮನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಒಂದ್ ಜಾಗನ? ಯಾವ ಜಾಗ? ಸಂಜೆ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಸಂಜೆ ಸಿಗೋಣ. ಬಾಯ್.